Those days, using $1,000 per day was only the profit. This fellow was giving greedy. ರಾತ್ರಿ ಎಲ್ಲ ಮಳೆ ಬಂದಿದೆ, ಆದರೂ ಇಷ್ಟೊಂದು ಕೆಸರಿದೆ. ಫುಲ್ ABS ಎಲ್ಲ ಸೆನ್ಸರ್ ಹೋಗ್ಬಿಟ್ಟಿದೆ, ಚೆಕ್ ಮಾಡಬೇಕು. ಗಾಡಿನೂ ಅದೇ ಥರ. ಇಂಜಿನ್ ಮೇಲೆಲ್ಲ ಫುಲ್ ಕೆಸರು. ಡ್ಯೂ ಏನು ಬ್ರೋ ಕ್ಲೀನ್ ಮಾಡ್ತಾಯಿದ್ದೀರಾ? ವಾಷಿಂಗ್ ಕಾರ್ಯಕ್ರಮ ಇವಾಗ. ಅದು ಕ್ಲೋಸ್ ಮಾಡಿ. ಹಾಂ, ಇದೆಯಾ? ಬ್ರೋ ಯಾವ Airbnb-ಲಿ ಈ ಥರ ಸರ್ವಿಸ್ ಕೊಡಲ್ಲ ಬ್ರೋ. ವಿತ್ ಪೈಪು. ಸೀಟೆಲ್ಲ ಕೆಸರಾಗ್ಬಿಡಿ. ಇಲ್ಲಿ ರೇನ್ ಹಾರ್ವೆಸ್ಟಿಂಗ್ ಮಾಡಿದ್ರೆ ಮಾತ್ರ ಸಖತ್ತು ಯೂಸ್ಫುಲ್. ಏನಕ್ಕೆ ಎನಿ ಟೈಮ್ ಅದೇ ಏನು ಹಾರ್ವೆಸ್ಟ್ ಅಲ್ಲ, ಅದನ್ನೇ ಮತ್ತೆ ರೀಯೂಸ್ ಮಾಡ್ಬೋದಲ್ಲ. ಒಂದು ಸ್ವಲ್ಪ ಬ್ರೋ ಇಟ್ಕೊಂಡು ನಿಮ್ಗೆ ಹಾಕ್ತೀವಿ ಗಾಡಿಗೆ ಒಂದು ಕಡೆ ಬಂದು ಹಾಕ್ತೀವಿ. ಸೀಟ್ ಎಲ್ಲ ಹೋಗ್ಬಿಟ್ಟಿದೆಯಲ್ಲ ಬ್ರೋ. ಆ ಕಡೆ ಮುಂದೆ ಬಂದು ಆ ಕಡೆ ತೊಳಿರಿ ಈ ಥರ ನಿಮ್ಮ ಓಕೆ. ಒಳ್ಳೆ ತಿನ್ಸಿದ್ದು ಈ ಕಡೆ ಎಲ್ಲ ಕೆಸರು ಕೊಚ್ಚೆ ಎಲ್ಲ ಮೆತ್ತಗಾಗಿ ಬೇಗ ಬರ್ತಿದೆ. ನಿಂತೋಯ್ತಾ ಏನು ನೀರು? ಹ್ಞೂ, ಹಾಂ, ಕರೆಂಟ್ ಹೋಯ್ತಾ? ಓ, ಈ ಕಡೆ ದ ಓನ್ಲಿ ಡಿಸ್ಅಡ್ವಾಂಟೇಜ್ ಹಿಯರ್. ಯಾವಾಗ ಬೇಕಾದ್ರೆ ಕರೆಂಟ್ ಹೋಗುತ್ತೆ. ನೋಡಿ ನೋಡ್ದೆ ಫುಲ್ ಕೆಸರು ತುಂಬ್ಕೊಂಡು. ಅದಕ್ಕೆ ABS ಸೆನ್ಸರ್ ಕರೆಕ್ಟಾಗಿ ವರ್ಕ್ ಆಗ್ತಿಲ್ಲ. ಹಾಂ, ಪರವಾಗಿಲ್ಲ ಪರವಾಗಿಲ್ಲ ಇವಾಗ ಅಟ್ಲೀಸ್ಟ್ ಸ್ವಲ್ಪ ನೀರು ಹೊಡೆದಿರೋದು ಅದು ಫುಲ್ ಬಂದ್ಬಿಟ್ರೆ ಚೆನ್ನಾಗಿರುತ್ತೆ. ಸದ್ಯಕ್ಕೆ ಕರೆಂಟ್ ಇಲ್ಲ. ಅದು ನೋಡೋದಾಗಿ ಅಲ್ಲಿ ನೋಡಿ ಇವರು ಇದು ವೈಬ್ರೇಷನ್ ಕಡಿಮೆ ಅಲ್ಲ? ಹೌದು, ತುಂಬಾ ಕಡಿಮೆ. ಇದನ್ನು ಟ್ರೈ ಮಾಡಿ ನೋಡಿದ್ದೆ. ಸುಮ್ಮನೆ ಒಂದು ವಿಡಿಯೋ ಮಾಡ್ತಾಯಿದ್ವಿ ಬ್ಲಾಗ್ ಥರ. ನನ್ನ ಮುಸುಂಟು ತೆಗಿತಾ ಇದ್ದೀರಾ? ಹೌದು. ನೀವೆಲ್ಲ ಇಲ್ಲಿ ಮೇನ್
ದ ಹೋಸ್ಟ್ ಇವರೇ. ವೆರಿ ಗುಡ್ ಹಾಸ್ಪಿಟಾಲಿಟಿ ಆ್ಯಕ್ಚುಲಿ. ಥ್ಯಾಂಕ್ ಯು ಥ್ಯಾಂಕ್ ಯು. ಒಳ್ಳೆ ಒಂದು ಹಕ್ಕಿ ಇಲ್ಲ ಅದು ಕೂಗ್ತಾ ಇದೆ ಕಾಣಿಸ್ತಾ ಇದೆ. ಹಕ್ಕಿನ ಸೌಂಡ್ ಮಾಡ್ತಾ ಇದೆ ನೋಡಿ, ಅದು ಅಲ್ಲೆಲ್ಲ ಓಡಾಡ್ತಾ ಇರ್ತಾವೆ ಹಂಗೆ ಹಿಂಗೆ ಆ ಕಡೆ ಈ ಕಡೆ. ಅದು ಬೇರೆ ಇದು ಬೇರೆ. ಮಿಮಿಕ್ ಬೇರೆ ಮಾಡ್ತಿದೆ ಅದು, ಮಿಮಿಕ್ ಥರ ಏನೋ ಮಾಡ್ತಿದೆ ಹಕ್ಕಿ. ಇನ್ನೊಂದು ಯಾವುದೋ ಹಕ್ಕಿ ಇದೆಯಂತೆ, ಸೇಮ್ ಮನುಷ್ಯರು ನಗೋ ಥರನೇ ಮಿಮಿಕ್ ಮಾಡುತ್ತೆ. ಯಾವುದೋ ಕೂರ್ಗಲ್ಲೋ ಎಲ್ಲೋ ಅಂದರೆ ಯೂಟ್ಯೂಬಲ್ಲೆಲ್ಲ ಬರ್ತಿರ್ತವೆ, ಅವು ಎಷ್ಟು ಮಟ್ಟಿಗೆ ನಿಜನೋ ಸುಳ್ಳು ಗೊತ್ತಾಗಲ್ಲ ಅದು. ಮತ್ತು ಇನ್ನೊಂದು ಯಾವುದು ಹಕ್ಕಿ, ಅದು ನೋಕಿಯಾದು ಸೌಂಡ್ ಇದೆಯಲ್ಲ, ಟ್ಯೂನ್ ಇದೆಯಲ್ಲ, ಸೇಮ್ ಅದೇ ಥರ. ಹಾಂ, ನೋಕಿಯಾದವ್ರು ಇದನ್ನು ಕಾಪಿ ಹೊಡೆದಿರ್ತಾರೆ. ಅದು ಸಾಕಾಗಿತ್ತು. ಇಲ್ಲಿ ಕೋಗಿಲೆ ಎಲ್ಲ ಬರೋ ಡೌಟಾ? ಬರ್ತವೆ. ಹಾಂ, ಫಾರೆಸ್ಟ್ ತಾನೇ. ಅವಳು ಸಿಕ್ಕಿಲ್ಲ, ನಾನು ಸಿಕ್ಕಿ ಒಂದು ಸಾಕಬೇಕು ಅಂತ ಆಸೆ ಇದೆ. ಅವಳಾ? ವೆರಿ ಗುಡ್. ಇದು ಅದು 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 ಎಕ್ಸ್ಪ್ರೆಸ್ ಮಾಡೋ ಲವ್ ಇದೆಯಲ್ಲ, ಅದೊಂಥರ ಡಿಫ್ರೆಂಟ್. ಸಖತ್ ಕ್ಯೂಟಾಗಿರುತ್ತೆ ಅದು, ಕಣ್ಣು. ಬಟ್ ಅದು 360 ಡಿಗ್ರಿ ಹಿಂಗೆ ಕರ್ಸುತ್ತೆ, ಅದೊಂದೇ ಭಯ. ಚೆನ್ನಾಗಿರುತ್ತೆ ನೋಡೋಕ್ಕೆ. ಇವನ್ ಸ್ಪಿರಿಚುವಲ್ ಆಸ್ಪೆಕ್ಟಲ್ಲೂ ಅದಕ್ಕೆ ಹೈಲಿ ರಿಗಾರ್ಡ್ಸ್. ಅದು ದಟ್ ರೆಪ್ರೆಸೆಂಟ್ಸ್ ಲಕ್ಷ್ಮಿ ಅಂತೇಳಿ. ಎಷ್ಟೊಂದು ಜನ ಟ್ಯಾಟು ಹಾಕ್ಸ್ಕೊಂಡಿದ್ದಾರೆ ಅವಳದೆಲ್ಲ. ಕೆಸರು ತುಂಬ್ಕೊಂಡು ಗಾಡಿ ABS ಸೆನ್ಸರ್ ಇರುತ್ತಲ್ಲ, ಅದು ಲಿಂಕ್ ಹಾಕಿದ್ರೆ ಇತ್ತು, ಅದಕ್ಕೆ ಒಂದ್ಸಲ ನೀರು ಹೊಡೆದ್ಬಿಟ್ರೆ. ಈಗ ಆಯ್ತಾ ಏನು ಪೆಂಡಿಂಗ್? ಅಲ್ಲ, ನೆನ್ನೆ ಇದು ಕ್ಲಿಯರ್ ಆಗಿತ್ತು. ಅಲ್ಲಲ್ಲ, ಈಗ ನೀರು ಇದು ಕರೆಂಟ್ ಬಂದರೆ ಇನ್ನು ಸ್ವಲ್ಪ ಸರಿ ಸರಿ ಆಲ್ಮೋಸ್ಟ್ ಕ್ಲಿಯರ್ ಆಗಿದೆ. ಈ ಕಡೆ ಕ್ಲೀನ್ ಆಗಿದೆ, ಆ ಕಡೆ ಇನ್ನೂ ಆಗಿದೆ. ಎಲ್ಲೋ ನೀರು ಸೌಂಡ್ ಬರ್ತಾ ಇದೆ, ನೀರ್ದು ಹರಿತಾರೋ ಸೌಂಡು. ಈ ಮರ ಇದೆಯಲ್ಲ, ಇದರದ್ದು ಆ ಥರ ಅನ್ಸುತ್ತೆ ಸೌಂಡ. ಹೌದಾ? ಈ ಮರದ್ದು ಗಾಳಿಗೆ ಅದು ಒಂದಕ್ಕೊಂದು ಟಚ್ ಆಗ. ಇಲ್ಲ ಇಲ್ಲ, ಅದು ಎಲೆಗಳು ತುಂಬಾ ಚಿಕ್ಕದು, ಗಾಳಿ ಅದು ಪಾಸನ ಆಗುತ್ತಲ್ವ, ನಮ್ಗೆ ಆ ಥರ ಸೌಂಡ್ ಥರ ಇದ್ರದ್ದು ಬರುತ್ತೆ. ಹೌದಾ? ತುಂಬ ಡಿಫ್ರೆಂಟ್ ಆಗಿದೆ ಅದು. ರಿವರ್ಸ್ ಸ್ಟ್ರೀಮ್ ಸೌಂಡ್ ಹಂಗೆ. ನೀವು ಯೂಟ್ಯೂಬಲ್ಲಿ ಒಬ್ಬ ವಿಕ್ರಮ್ ಗೌಡ ಅಂತ ಒಂದು ಇಂಟರ್ವ್ಯೂ ಇದೆ, ಇಲ್ಲೇ ಅಂದರೆ ಸಕಲೇಶ್ಪುರದ ಮಚ್ಚ. ಅವನು ಈ ಅರಮನೆ ಗುಡ್ಡ ಈ ಥರದ್ದೆಲ್ಲ ವೆಸ್ಟರ್ನ್ ಘಾಟ್ದು ಅವನ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೊಂಡಿದ್ದಾನೆ. ಈಗಲೂ ಇದ್ದಾನೆ ಮನುಷ್ಯ, ಡಿಫ್ರೆಂಟ್. ನಿಮ್ಗೆ ಒಂಥರ ಮೈ ಜುಮ್ಮ ಅನ್ನಬೇಕಂತಲ್ಲ, ಬರೀ ನೇಚರ್ ಬಗ್ಗೆ. ಕಾಡು ಮೇಡು, ಅಲ್ಲಿ ಸುಮಾರು ಜನ ಬಂದೆಲ್ಲ ಕಳೆದೋಗೋದು, ಸಾಯೋದು. ಅದು ಕಾಡಲ್ಲಿ ಕಳೆದೋಗೋದು ಸಹಜ, ಎಲ್ಲಿಂದ ಬಂದೆ ಅಂತ ಡೈರೆಕ್ಷನ್ ಗೊತ್ತಾಗಲ್ಲ ನಿಮಗೆ, ಯಾವ GPS ಏನು ವರ್ಕ್ ಆಗಲ್ಲ. ಮತ್ತು ಕೆಲವೇನಂದರೆ ಇದು ಸೂರ್ಯನ ಬೆಳಕು ಟಚ್ಚೇ ಆಗಲ್ಲ. ನೀವು ಎಲ್ಲಿ ಯಾವ ದಿಕ್ಕಿಗೆ ಹೋಗ್ತಾ ಇದ್ದಾರೆ ಅಂತ ಯಾರು ಇದು ಬೆಳಗ್ಗೆನೋ ಮಧ್ಯಾಹ್ನ ಸಂಜೆನೂ ಗೊತ್ತಾಗಲ್ಲ. ಅದು ತುಂಬ ದಟ್ಟವಾದ. ಹಾಗಾಗಿ ಅದು ಪೂರ್ವನ ಪಶ್ಚಿಮ ಅಂತಲೂ ಗೊತ್ತಾಗಲ್ಲ. ಅದು ಕರೆಕ್ಟ್. ನೀವು ಸುಮ್ಮನೆ ಗೆಸ್ ಮಾಡಿ ಬ್ರೋ, ಸನ್ಲೈಟ್ ಜಾಸ್ತಿ ಇದೆ, ಅದೇ ಈಸ್ಟ್. ಅಷ್ಟೇ ಇಲ್ಲಿ ಅವನ ಹತ್ರ ಯಾವ್ದಾದ್ರು ಮ್ಯಾಗ್ನೆಟಿಕ್ ಕಾಂಪಾಸ್ ಇರಬೇಕಷ್ಟೇ. ಅಲ್ಲ, ಈಗ ಟೆಕ್ನಾಲಜಿ ಎಷ್ಟೋ ಇಂಪ್ರೂವ್ ಆಗಿದೆ. ಓಕೆ, ನೀವೊಂದು 20-30 ಇಯರ್ಸ್ ಬ್ಯಾಕ್ ಹೋಗ್ಬಿಟ್ರೆ 20-30 ಇಯರ್ಸ್ ತುಂಬ ಜನ ಸತ್ತೋಗಿದ್ದಾರೆ ಕಾಡಲ್ಲಿ. ಅದಿದು 6-5 ಅದೇ ಮೂವಿ ಬೇಸ್ಡ್ ಅಲ್ವಾ? ಎಷ್ಟೊಂದು ಜನ ಕಾಡಲ್ಲಿ ಏನೋ ವ್ಲಾಗ್ ಇದೇ ಥರ ವೀಡಿಯೋ ಏನೋ ಮಾಡೋಕ್ಕೆ ಹೋಗಿ 1 by 1 ಸತ್ತೋಗ್ತಾರೆ. ಬಟ್ ಅದೇ ವಿತ್ ಸಮ್ ಹಾರರ್ ಆಸ್ಪೆಕ್ಟ್. ಇಲ್ಲಿಂದಲೂ ಮ್ಯಾಪ್ ನೋಡಿಕೊಂಡು ಬಂದ್ಬಿಡ್ತಾರಂತೆ. ಲೋಕಲ್ ಯಾರಿಗೂ ಒಂದು 5,000 ರೂಪಾಯಿ ಕೊಟ್ಟರೆ ಹೆಲ್ಪ್ ಮಾಡ್ತಾನೆ ಆ ಥರ ಒಳಗೆ ಹೋಗೋಕ್ಕೆ. ಹಾಂ, ಆಮೇಲೆ ಹಂಗೆ ತಗ್ಲಾಕೊಳ್ಳೋದಲ್ಲಿ ವಾಪಸ್ ಬರೋಕ್ಕಾಗದೆ. ಸ್ವಾಮಿ ಬಾಯಿ ಚಪ್ಪಲ ಮಾತಾಡ್ತೀವಿ. ಇಲ್ಲ ಬಟ್ ಯೂಶಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಬಂದ್ಬಿಡ್ತಾರೆ. ಅವರು ನೋಡ್ತಾ ಇರ್ತಾರಲ್ಲ ಬೈನಾಕ್ಯುಲರ್ಸಲ್ಲಿ, ವಾಚ್ ಟವರಲ್ಲಿ ಯಾರಾದರೂ ಎಷ್ಟು ಡೆನ್ಸ್ ಆಗಿದೆ ಬ್ರೋ ಫಾರೆಸ್ಟ್, ಯಾವ ಬೈನಾಕ್ಯುಲರ್ ಏನು ಗೊತ್ತಾಗಲ್ಲ. ಹೌದಾ? ಯಾಕಂದರೆ ನಾನು ನಮ್ಮ ಏರಿಯಾ ಹತ್ರ ಹೋಗಿದ್ದಾಗ
ಇವ್ರು ಬಂದ್ಬಿಟ್ಟಿದ್ರು ಫಾರೆಸ್ಟ್ ಡಿಪಾರ್ಟ್ಮೆಂಟು. ಹೌದಾ? ಅವ್ರು ಬ್ರೋ, ಬೈನಾಕ್ಯುಲರ್ ಅದು ಆ ಸಿಟಿ ಒಳಗೆ ಅಂದರೆ ಅವರಿಗೆ ಕಂಪ್ಲೇಂಟ್ ಬಂದರೆ ಅವ್ರು ಬಂದು ಸರ್ಚ್ ಆಪರೇಷನ್ ಮಾಡ್ತಾರೆ. ಅಷ್ಟು ಅಲ್ಲಿವರೆಗೆ ಅವ್ರಿಗೆ ಕಂಪ್ಲೇಂಟ್ ಹೋಗ್ಬೇಕಲ್ಲ ಫಸ್ಟು. ಆದರೆ ಈ ಮರ ಯಾವುದು ಇಷ್ಟಿಷ್ಟು ಉದ್ದ ಇದೆ, ಸಾಕಾಗಿದೆ ಮರ. ಬೆಳಿಗ್ಗೆ ಎದ್ದು ಚಳಿ ನೀರಲ್ಲಿ ನಿಂತಿರೋದು ಹೆಂಗಿದೆ ಗೊತ್ತಾ? ನೀರಲ್ಲ ಹೌ ಬ್ರೋ ಚೆನ್ನಾಗಿದೆ ಬ್ರೋ, ಅದಕ್ಕೆ ಅಂತಿರೋದು. ಹಾಕೊಳ್ಳಿ ಬ್ರೋ. ಇಲ್ಲ ಇವಾಗ ಹಾಕೊಳ್ಳೋದು ಓಕೆ ಅದು ಇದಾಗುತ್ತೆ. ಮತ್ತೆ ಅದನ್ನು ತೊಳಿಬೇಕು, ಕಾಲು ಫುಲ್ ಸ್ವಚ್ಛ ಆಯ್ತು, ಅಲ್ಲಿ ನಡ್ಕೊಂಡು ಹೋಗಿ. ಓ ಅದನ್ನು ಕ್ಲೀನ್ ಮಾಡೋ ಒಂದ್ಸಲ, ಕ್ಲೀನ್ ಮಾಡಿ ಅದನ್ನು ಶೂಸ್ ಎಲ್ಲ ಇದಾಗಿರ್ತಲ್ಲ. ಓ ಶೂಸು ಶರ್ಟ್ ಬ್ರೋ. ಬಿಸಿಲೇ ಬಂದಿಲ್ಲ ಬ್ರೋ, ಬೆಳಿಗ್ಗೆ ಯಾರು ಸ್ವಲ್ಪ ಬಿಸಿಲು ಇಲ್ಲ ಅಂದ್ರೆ ಬಿಸ್ಲಾ ಕಾನ್ಸೆಪ್ಟಲ್ಲಿ ಅದೇ ಎಲ್ಲಡೆ ಬಿಸಿಲು ಕಾನ್ಸೆಪ್ಟ್ ಎಲ್ಲ ಇಲ್ಲ. ಯಾವ ಕಡೆ ಸೂರ್ಯ ಬರ್ಸೋನು ಅಂತಲೇ ಗೊತ್ತಾಗಲ್ಲ. ಫ್ರೆಶ್ ಅಳ್ಸನಿದೆ ಅಂದರೆ ಎಷ್ಟು ಆಲ್ಗೆ ಏನಂತಾರೆ ಅದಕ್ಕೆ ಪಾಚಿ ಪಾಚಿ ಆ ಮರಕ್ಕೆ ಅದು ಹಿಂದ್ಗಡೆ ಇರೋ ಮರ. ಅಂತಾರಲ್ಲ, ಹಾಂ ಮಾಸ್ ಬೇರೆ ಪಾಚಿ ಬೇರೆ. ಅದೇ ಪೊಲ್ಯೂಷನ್ ಇಲ್ಲ ಅಂತ ಅರ್ಥ ಅದು ಎಲ್ಲ ಕಡೆಗೆ ಬೆಳೆಯೋದು. ಎಷ್ಟೊಂದು ಮನೆ ಮೇಲೆ ಸಿಮೆಂಟ್ ಶೀಟ್, ಅದ್ರ ಮೇಲೆ ಆಲ್ಗೆ ಸಿಮೆಂಟ್ ಶೀಟ್ ಮೇಲೆ. ನೇಚರ್ ವಿಲ್ ಟೇಕ್ ಓವರ್ ಎನಿಥಿಂಗ್ ಹ್ಯೂಮನ್ ಮೇಡ್. ಸಿಮೆಂಟ್ ಮೇಲೆ ಬೆಳೆದಿದೆ ಅಂದರೆ ಯೂಟ್ಯೂಬ್ ಡಾಕ್ಯುಮೆಂಟ್ರೀಸ್ ಇರುತ್ತೆ ಗೊತ್ತಾ, ವಾಟ್ ಹ್ಯಾಪನ್ಸ್ ಇಫ್ ಯು ಆಲ್ ದಿ ಹ್ಯೂಮನ್ಸ್ ಇನ್ ದ ಅರ್ತ್ ವ್ಯಾನಿಷ್ ಆಯ್ತಾ, ನೇಚರ್ ವಿಲ್ ಟೇಕ್ ಆಫ್ಟರ್ 1 ವೀಕ್ ಏನಾಗುತ್ತೆ, 1 ಮಂತ್ ಏನಾಗುತ್ತೆ, 1 ಇಯರ್ ಆಮೇಲೆ ಆಗುತ್ತೆ. ಅದು AI ಅಡ್ವಾನ್ಸ್ ಆಗೋಕ್ಕೆ ಮುಂಚೆನೂ ಆ ಥರ ವಿಡಿಯೋಸ್ ಇತ್ತು ಆಯಿತಾ. ಬಂತು ಸಾಕಾಗಿದೆ ಬ್ರೋ. ಯಾವ್ದು ಇದು ಪಕ್ಷಿ? ಝೂಮ್ ಹಾಕಿ ಅದರಲ್ಲಿ ಝೂಮಾ ಸ್ಪೈಕ್ ಇಲ್ಲಿ ಇಟ್ಕೊಂಡು ಡ್ರ್ಯಾಗ್ ಮಾಡಬೇಕದು. ಒಂದು ಫಸ್ಟ್ ಕ್ಲಿಕ್ ಮಾಡಿ ಸಿಂಗಲ್ ಟ್ಯಾಪ್ ಇರಿ. ಹೈಲಿ ಟಚ್ ಸೆನ್ಸಿಟಿವಾ? ಇಲ್ಲ ಇದು ಮೆಥಡ್ ಇದೆ, ಈಗ ಆಗ್ತಿರೋದು. ಓ ಟ್ಯಾಪ್ ಆ್ಯಂಡ್ ಹೋಲ್ಡ್ ಇಷ್ಟೇ 2 ಇಂಟು ಅಷ್ಟೇ. ಅದು ಆರೇ ಹೋಯ್ತು ಅಷ್ಟು ಬೇಗ. ಅದು ಇಲ್ಲ ಅಲ್ಲೇ ಕೂತಿದೆ, ತಂಪಾಗ್ತಿದೆ ಬೇರೆ ಬೇರೆ ಬ್ರಾಂಚಸ್. ಇನ್ನೊಂದು ಯಾವುದೋ ನೋಡ್ತಾ ಇದ್ದೆ. ಸೊ ದೇ ಹ್ಯಾವ್ ಫೌಂಡ್ ಔಟ್ ದ್ಯಾಟ್ ದೇರ್ ಆರ್ ಪ್ಲಾಸ್ಟಿಕ್ ಈಟಿಂಗ್ ಆರ್ಗ್ಯಾನಿಸಮ್ಸ್ ಅಂತೆ. ಹೌದು ಹೊಸದು. ಸೊ ಪ್ಲಾಸ್ಟಿಕ್ ಈಸ್ ನೋ ಮೋರ್, ಅದು ಬಯೋಡಿಗ್ರೇಡಬಲ್ ಅಲ್ಲ, ಹಾಗೆ ಹಿಂಗೆ ಆಫ್ಟರ್ ಸೆವರಲ್ ಇಯರ್ಸ್ ಅದು. ಸೊ ದ ಆರ್ಗನಿಸಮ್ಸ್ ಆರ್ ಡೆವಲಪಿಂಗ್ ದಟ್ ಇದು ಇಮ್ಯುನಿಟಿ, ಸರ್ವೈವಲ್ ಆಫ್ ಫಿಟ್ಟೆಸ್ಟ್ ಥರ. ಏನು ಪೀಸ್ಫುಲ್ ಜಾಗ ಆದರೂ. ಆದರೂ ಯಾಕೋ ಡೌಟ್ ಬ್ರೋ, ಇದರಿಂದ ಸೌಂಡಾ ಅಥವಾ ಚಾನ್ಸ್ ಇದ್ರದ್ದು ಅದು ಉಶ್ ಅಂತ ಸೌಂಡ್ ಇದೆಯಲ್ಲ, ಗಾಳಿ ಅದೇನು ಯಾವ ಬೇರೆ ಬ್ರೇಕ್ ಮಾಡ್ತೀವಿ ಈ ಕಡೆ ಗೊತ್ತಾಗ್ತದೆ ಆ ಸೌಂಡ್ ಬರೋಕ್ಕೆ. ಬಟ್ ಸಕ್ಕತ್ತಾಗಿದೆ ಸೌಂಡು. ರಾತ್ರಿ ಫುಲ್ ಇದೇ ಸೌಂಡ್ ಇತ್ತಲ್ಲ. ಮಳೆ ತೊಟ್ಟಿಗೆ ತರೋ ಥರ ಇದ್ರಲ್ಲಿ ಕ್ಯಾಪ್ಚರ್ ಆಗುತ್ತಲ್ಲ, ಗೊತ್ತಿಲ್ಲ ಅಷ್ಟು ಸೆನ್ಸಿಟಿವ್. ಎಷ್ಟೊಂದು ಜನ ಆ ಸೌಂಡ್ಗೋಸ್ಕರನೇ ಹಾಕ್ಕೊಂಡು ಮಲ್ಕೊತಾರೆ ಯೂಟ್ಯೂಬಲ್ಲಿ ಪ್ಲೇ ಮಾಡಿ. ಇಲ್ಲೇ ಬಂದು ವಿಡಿಯೋ ಆಡಿಯೋ ರೆಕಾರ್ಡ್ ಮಾಡೋಗ್ತಾರೆ ಅನ್ಸುತ್ತೆ ಈ ಥರ ಜಾಗಗಳಲ್ಲಿ. ಆ ವಿಡಿಯೋಸ್ಗಳು 3 hours 3.5 hours ಇರುತ್ತೆ. ಇದು ನೋಡಿ ತುಳಸಿ ಎಷ್ಟು ದೊಡ್ಡದಾಗಿದೆ, ಗಮನಿಸಲೇ ಇಲ್ಲ ನಾನು. ಅದೇ ಕಟ್ಟ ಮಾಡಿರ್ತಾರಲ್ಲ ಇಷ್ಟು ದೊಡ್ಡದಾಗಿ, ಈ ಬ್ರ್ಯಾಂಚಸ್ ಎಷ್ಟು ಸಾಲಿಡ್ ಆಗಿದೆ ಅಲ್ವಾ? ಅದಿಷ್ಟು ತಿಕ್ಕಾಗಿರೋ ಬ್ರಾಂಚ್ ತುಳಸಿ ನೋಡಿಲ್ಲ ನಾನು ನೋಡಿರಲಿಲ್ಲ. ತುಳಸಿ ಅನ್ನೋ ಥರನೇ ಡೌಟ್ ಇದೆಯಲ್ಲ, ಆ ರೇಂಜಿಗೆ ಬೆಳೆದಿದೆ. ನಾವೇ ಒಂದು ವಾಲಿಬಾಲ್ ತೊಗೊಂಬಂದಿರೋ ಆಡ್ಬೋದಾಯ್ತಿಲ್ಲ. ಎಲ್ಲಿ ಪೋಲ್ಸ್ ಇಟ್ಟಿಲ್ಲ. ಓ ಕರೆಕ್ಟ್ ಅಲ್ವಾ?
ಕಬಡ್ಡಿ ಆಡ್ಬೋದು ನೋಡಿ ಬ್ರೋ. ಟೈಮ್ ಆಯ್ತು ಅಂತ ಇದರಲ್ಲಿ ಎಷ್ಟು ಕಂಟಿನ್ಯೂಸ್ ಆಗಿ ಇಲ್ಲಿ ನೋಡಿ ಬ್ರೋ ಈಗ ಬರ್ತಿದೆ ನೈಟಲ್ಲಿ. ಸೊ ಈ ಕಡೆ ಇವಾಗ ಎಲ್ಲಿ ಕ್ಲೌಡ್ಸಲ್ಲಿ ಗ್ಯಾಪ್ ಇದೆ. ಪೇಷನ್ಸ್. ಸಖತ್ ಒಂಥರ ಡಿವೈನ್ಲಿ ಫೀಲ್ ಥರ ಬರ್ತಿದೆ ಅಲ್ಲಿಂದ. ಟ್ರೀ ಮಾತ್ರ ನೋಡಿ ಇಲ್ಲಿ. ಒಂದು ಯೋಚನೆ ಮಾಡಿ ಆಯ್ತಾ, ನಿಮ್ಗೆ ಎಷ್ಟೇ ಸನ್ಲೈಟ್ ಡೈರೆಕ್ಷನ್ ಗೊತ್ತಿದ್ರು ನೀವು ಹೋಗ್ತಿರೋ ಹೆಡ್ ನಾರ್ತ್ ಅಂತಾರೆ, ಹೆಡ್ ಈಸ್ಟ್ ಅಂತಾರೆ ಆಯಿತಾ. ನೀವು ಎಲ್ಲಿದ್ದೀರ ಅಂತ ಗೊತ್ತಿಲ್ಲ ಕರೆಕ್ಟಾಗಿ. ಸುಮ್ಮನೆ ನಡೆ ಹೋಗ್ತಾ ಇರ್ಬೇಕಷ್ಟೇ, ಹೋಪ್ ಅಷ್ಟೇ. ಅಲ್ಲ ಬ್ರೋ, ಅದರಲ್ಲೂ ಇಫ್ ಯು ಆರ್ ವೆರಿ ಲೈಕ್ ನಾಲೆಜಬಲ್ ಫಾರೆಸ್ಟ್ ಬಗ್ಗೆ, ಬರ್ಡ್ಸಿಂದನೂ ಗೊತ್ತಾಗುತ್ತಂತೆ ಡೈರೆಕ್ಷನ್. they fly towards certain direction, they sleep towards certain direction ಅಂತ. ಕೆಲವೊಂದು ಬರ್ಡ್ಸ್ ಇರಬೇಕಲ್ಲ, ಅದು ಅದೇ ನಂಗೆ ನಾಲೆಜ್ ತಿಳ್ಕೊಬೇಕು. ಬಟ್ ಐ ನೋ ದಟ್ ದೇರ್ ಆರ್ ಸರ್ಟನ್ ಇದು ಅಂತ ಆಸ್ಪೆಕ್ಟ್ಸ್. ಸೊ ಇದೆಲ್ಲ ನಾಲೆಜ್ ಯೂಸ್ಫುಲ್ ಬ್ರೋ. ಅಂದರೆ ಹೇಳಿದ್ನಲ್ಲ ಆವಾಗಲೇ 90% ಆಫ್ ದ ನಾಲೆಜ್ ಇನ್ ದ ವರ್ಲ್ಡ್ ಈಸ್ ಯೂಸ್ಲೆಸ್. ಬಟ್ ಇದೆಲ್ಲ ಯೂಸ್ಫುಲ್, ಯಾಕಂದರೆ ಸರ್ವೈವಲ್ ಅಲ್ಲ. ಇವತ್ತು ಯೂಸ್ ಆಗಿಲ್ಲ ಅಂದರೂ ಯಾವತ್ತೋ ಒಂದಿನ ಯೂಸ್ ಆಗ್ಬೋದು. ತುಂಬ ಜನ ಆಗಿಲ್ಲ ಬಂದು ನೋಡಿ ಮತ್ತೆ ಅದು ನಮ್ಮ ಹತ್ರ ಝೂಮ್ ಕ್ಯಾಮ್ರಾ, ಝೂಮ್ ಲೆನ್ಸ್ ಏನೂ ಇಲ್ಲ. ಅದಕ್ಕೆ ಬರ್ತಾ ಇದೆಯಾ? ಇಲ್ಲೇ ಇದೆಯಲ್ಲ, ಕಾಣಿಸಿದೆಯಲ್ಲ ಈ ಕರೆಕ್ಟ್ ಮಾಡ್ತಾ ಇದ್ದೀನಿ. ಮರ ಇಂದನೇ ಇದೆ. ಅದು ಬೀಕ್ ನೋಡಿ ಎಷ್ಟು ದೊಡ್ಡದಾಗಿದೆ. ಇಲ್ಲಿ ಬ್ರೋ, ಇಲ್ಲಿ ಬನ್ನಿ, ಇಲ್ಲಿ ನೋಡಿ, ಇದೇ ಡೈರೆಕ್ಷನ್ ನೋಡಿ, ಕಾಣ್ತಿದ್ಯಾ? ಕಣ್ಣಿಗೆ ಕಾಣ್ತಿಲ್ಲ, ಕ್ಯಾಮ್ರಾ ಕಾಣಿಸೋ ಗೊತ್ತು ನೋಡಿ ಇಲ್ಲಿ. ಬ್ರೋ ವುಡ್ ಪೆಕ್ಕರ್ ಅನ್ಸುತ್ತೆ ಬ್ರೋ ಇದು. ಎಲ್ಲ ಬ್ರೋ ವುಡ್ ಪೆಕ್ಕರ್ ಇಟ್ಟಿಟ್ಟೆ ಇರುತ್ತೆ. ಇದು ಯಾವುದು ಇಷ್ಟವಾಗಿದೆ, ಇದೇನ ಕುಕ್ಕಿದ್ರೆ ಮಾತ್ರ. ಇದು ಹೋಪ್ ಮುಳ್ಳಿಲ್ಲ ಅನ್ಸುತ್ತೆ. ಏನಿಲ್ಲ ಬ್ರೋ, ಹೋಗಿಲ್ಲ ಆಗಲಿ, ಏನಿಲ್ಲ. ಚಪ್ಪಲಿ ಬೇರೆ ಹಾಕಿಲ್ಲ ನಾನು. ಏನಿಲ್ಲ. ಎಲ್ಲಿ ಬ್ರೋ? ನೋಡಿ ಎರಡು ಕಾಣಿಸ್ತು. ಅದಕ್ಕೆ ಏನು ಅನಿಸ್ತಾ ಇರ್ಬೋದು ಗೊತ್ತಾ, ಏನೋ ಗನ್ಗಿನ್ ತೊಗೊಂಡು ಶೂಟ್ ಮಾಡಕ್ಕೆ ಹೋಗ್ತದೆ. ಹಾಗೆ ಇದೆ. ಓ ಸಖತ್ ಶಾರ್ಪ್ ಆಗಿದೆ ವುಡ್ಡು, ಐ ಮೀನ್ ಪೆಕ್ಕರ್. ಇದು ಯಾವುದೋ ಖತರ್ನಾಕ್ ಬರ್ಡ್ ಬ್ರೋ. ಕಾಣಿಸಿದ್ಯಾ ಬ್ರೋ ಕ್ಯಾಮ್ರಾಲಿ? ಕ್ಯಾಮ್ರಾ ಕಾಣಿಸಿದ ಡೌಟೆ. 4K ಅಲ್ವಾ, ಝೂಮ್ ಮಾಡ್ಬೋದು. ಅದಕ್ಕೆ ಭಯನೇ ಇಲ್ಲ ನೋಡಿ, ಬೇರೆ ಪಕ್ಷಿ ಆರೋಗ್ಬಿಡೋದು ಇಷ್ಟೊತ್ತು. ಶಿಟ್ ಮಾಡ್ತಿದೆ, ಭಯ ಇದೆ ಬ್ರೋ. ತೋರ್ಸ್ಕೊಂತ ಇಲ್ಲ ಅಷ್ಟೇ. ಹೋಯ್ತು. ಅದು ಎಂತೆಂಥ ವರ್ಮ್ಸ್ ತಿಂತಾ ಇರುತ್ತೋ. ವರ್ಮ್ಸ್ ಫುಲ್ ನ್ಯೂಟ್ರಿಷಿಯಸ್ ಊಟ ಇಲ್ಲ ಅಲ್ಲ, ಅದಕ್ಕೆ ಹಂಗೆ ಬೆಳ್ಕೊಂಡಿದೆ. ಎಲ್ಲ ಗಿಡ ಒಂದು ಟ್ರಿಸಲ್ ಆಗಕ್ಕೆ ಸ್ಟಾರ್ಟ್ ಆಯಿತು. ಗಾಡಿ ಒಂದ್ಸಲ ಕ್ಲೀನ್ ಆಮೇಲೆ ಸಾಕು, ಮತ್ತೆ ಇವಾಗ ಬಂತು ನೋಡಿ ಬ್ರೋ. ಕರೆಂಟ್ ಹೆಂಗೆ ಗೊತ್ತಾಗುತ್ತಿಲ್ಲ, ಅವರು ಏನೋ ಆನ್ ಮಾಡಿದ್ರಪ್ಪ ಮಿಷಿನ್ ನೋಡಿ. ಮತ್ತೆ ದೂರ ಆಯ್ತು ನೋಡಿ ಬ್ರೋ. ಹಂಗಾರೆ ಇದು 100% ಮರನೇ. ಹೌದು ಬ್ರೋ. ಎಷ್ಟು ಮರನೇ ಬ್ರೋ ಇದು. ಹೌದು. ಸುಮ್ಮನೆ ಡೌಟ್ ಪಟ್ಬಿಟ್ವಿ ಮರ ಅಲ್ಲ ಅಂತ. ಬಟ್ ಆದರೆ ಈ ಮನೆ ಒಂಥರ ಚೆನ್ನಾಗಿದೆ. ಪರ್ಫೆಕ್ಟ್ ಹೋಮ್ ಸ್ಟೇ, ಹೊಸ ಮನೆ, ಒಳಗಡೆನೂ ಎಲ್ಲ ಹೊಸ ಥರನೇ ಇದೆ. ಹೋಸ್ಟ್ ಕುಮಾರ್ ಅವರು, ನೋ ವಂಡರ್ 5 ಸ್ಟಾರ್ ಬ್ರೋ. ಎಕ್ಸ್ಪೀರಿಯನ್ಸ್, ಹಾಸ್ಪಿಟಾಲಿಟಿ, ಫುಡ್. ನಾನು ಯೂಶ್ವಲಿ ಯಾರಿಗೂ ರಿವ್ಯೂ ಕೊಡಲ್ಲ ಅಲ್ಲ, ಬಟ್ ವಿಡಿಯೋ ಮಾಡ್ತೀನಿ. ಆಂಟಿ ಹೆಸರು ಕೇಳಿದ ನಾವು ಅಲ್ಲ. ಸಿ ಈಸ್ ಆಲ್ಸೋ ಗ್ರೇಟ್ ಕುಕ್. ಏನೋ ಸೌಂಡು ಅಲ್ಲ, ಟಿಕ್ ಟಿಕ್. ಹೆಂಗೆ ಮೆಮಿಕ್ ಮಾಡುತ್ತೆ ಅಂದರೆ, ಗ್ರೇಟ್ ಎಸ್ಕೇಪ್ ಅಲ್ಲ ನಮಗೆಲ್ಲ. 1 ವೀಕ್ ಫುಲ್ಲು ಎಷ್ಟೊಂದು ಜನ ವರ್ಕ್ ಫ್ರಮ್ ಹೋಮ್ ಮಾಡ್ತಾರಂತಲ್ಲ. ಅದೇ ಇಲ್ಲಿ ಬಂದು ಮಾಡೋಯ್ತಾರಂತ ವರ್ಕ್ ಫ್ರಮ್ ಹೋಮ್.
ಇನ್ನೊಂದು ಯಾವುದೋ ನೋಡ್ತಿದ್ದೆ ಕೂರ್ಗಲ್ಲಿ, ಇಫ್ ಯು ಪೇ 15K ಫಾರ್ 15 days. 15K ಫಾರ್ 50 days, ಓಕೆ. 15 ಡೇಸು ಇನ್ನೂ ಜಾಸ್ತಿ ಅನಿಸುತ್ತೆ. ವೈಫೈ, ಗುಡ್ ವೈಫೈ, ಯು ಕ್ಯಾನ್ ವರ್ಕ್ ಫ್ರಮ್ ಹೋಮ್ ಕಾನ್ಸೆಪ್ಟು. ಅದೇ 1 ಮಂತ್ ಬಾಡಿಗೆ ಬದಲು ಅರ್ಧ ತಿಂಗಳು ಬಾಡಿಗೆ ಕೊಟ್ಟಿದ್ದಂಗೆ. ನಿಮಗೂ ಒಂದು ಬ್ರೇಕ್ ಸಿಗುತ್ತೆ ಆ ಥರ. ವಿತ್ ಆಲ್ ಅಮ್ಯುನಿಟೀಸ್, ಊಟ ಕರೆಕ್ಟು. ಇಲ್ಲಿ ಹಾಕಿ, ಬಟ್ ಕ್ಯಾಪ್ಚರ್ ಆಗ್ತಿದೆಯೋ ಇಲ್ಲೋ ಕಾಣಿಸ್ತಾ ಇಲ್ಲ. ಹಾವು ನೋಡಿದ ಬ್ರೋ ಇದು ನಾವು. ಹಾವಾ ನೋಡೋದು ಬೇಡ ಬಿಡಿ ಇವರು. ನೋಡೋಣ ಆಯ್ತು. ಇನ್ಸೆಕ್ಟ್ಸು ಈಗ ದಪ್ಪ ಬೀಟಲ್ಸು ಏನು. ಇದು ಹಾವ್ದು ಫಿಯರ್ ಎಲ್ಲ ಆ್ಯಸ್ ಯು ಗೇನ್ ನಾಲೆಜ್ ಅಲ್ಲ ಅದರಿಂದ ಬರೋದಂತೆ. ಸೊ ಚಿಲ್ಡ್ರನ್ ಜೊತೆ ಬಿಟ್ಟರೆ ದೇ ವಿಲ್ ನಾಟ್ ಬಿ ಅಫ್ರೈಡ್ ಆಫ್. ಏನು ಹಿಡ್ಕೊಂಡು ಸೊ ನಾನು ನಮ್ಮ ಸ್ನೇಕ್ಸ್ ಇರ್ತಾವಲ್ಲ, ಈ ಬಾಲ್ ಪೈಥನ್ಸ್ ಯಾವ್ದಾದ್ರು ಸಾಕ್ತಾವಲ್ಲ, ಅದನ್ನ ತಂದು ಮೇಲೆ ಬಿಟ್ರೆ ಆ ಮಕ್ಕಳು ಆರಾಮಾಗಿ ಆಟಾಡ್ತಾರೆ. ಹೌದು, ಇದೆಲ್ಲ ಆ್ಯಸ್ ವಿ ಗ್ರೋ ಎಕ್ಸ್ಟ್ರಾ ಫಿಯರ್ಸ್ನ ಆ್ಯಡ್ ಆನ್ ಮಾಡ್ಕೊತೀವಿ ನಾವು. ಕಿಡ್ಸ್ ಸಿ ದೇರ್ ಎನ್ವೈರ್ಮೆಂಟ್ ಅಲ್ಲ, ಅದರ್ ಪೀಪಲ್ ಫಿಯರ್, ದೇರ್ ಪೇರೆಂಟ್ಸ್ ಫಿಯರ್. ಹಾಂ, ಸೊ ಎವ್ರಿಥಿಂಗ್. ಎರಡೇ ಅಂತೆ ಬ್ರೋ ಹುಟ್ತಾ ಬರೋದು ಭಯ. ಒಂದು ಜೋರ್ ಶಬ್ದ ಕೇಳಿಸಿದ್ರೆ, ಸೌಂಡಿಗೆ. ಇನ್ನೊಂದು ಹೈಟು. ಇದೆರಡೇ ಅಂತೆ. ಹೈಟಿಗೆ ಯಾಕೆ ಅಂದರೆ ಲೈಕ್ ಮಗುಗೆ ಹೈಟ್. ಹಾಂ, ಎತ್ಕೊಂಡಾಗ. ಓಕೆ, ಅದು ಇನ್ಸ್ಟಿಂಕ್ಟ್ ಅಂತೆ. ಇಟ್ ನೋಸ್ ಬಿದ್ದರೆ ಪೇಯ್ನ್ ಆಗುತ್ತೆ, ಇದಾಗುತ್ತೆ. ಇನ್ನು ಮಿಕ್ಕಿದ ಎಲ್ಲ ಫಿಯರ್ ಇದೆಯಲ್ಲ ಅದೆಲ್ಲ ಅದೆರಡು ಬೇರೆ ಬೇರೆ ಸೆನ್ಸಸ್ ಟ್ರಿಗರ್ ಮಾಡುತ್ತಲ್ಲ, ಹೈಟ್ ಮತ್ತು ಸೌಂಡ್. ನಾವು ಅದೆಷ್ಟು ಫಿಯರ್ ಡೆವಲಪ್ ಮಾಡಿ. ಕಾಡಿನಾ ನಿಯರ್ ಬೈ ಪೆಟ್ರೋಲ್ ಪಂಪ್ ಸ್ಟೇಷನ್ ಕೇಳಬೇಕು ಎಷ್ಟು ದೂರ ಎಲ್ಲ ಇತ್ತಲ್ಲ. ಇಂಡಿಯನ್ ಆಯಿಲ್ ತೋರಿಸಿ ನೋಡಿ, ನನ್ನ ಗಾಡಿಯಲ್ಲಿ ಎಷ್ಟು ಪೆಟ್ರೋಲ್ ಇದೆ, ನಿಮ್ಮ ಗಾಡಿ ನೋಡಿ ಬ್ರೋ. ನಾನು ನಿಮ್ಮ ಮನೆ ಹತ್ರ ಬರೋದು ಎಕ್ಸ್ಟ್ರಾ 20-30 ಕಿಲೋಮೀಟರ್ಸ್ ಅಷ್ಟೇ. ಆಯ್ತು, 20 ಕಿಲೋಮೀಟರ್ಸ್ಗೆ ಅರ್ಧ ಲೀಟ್ರ್ ಹಾಕೊಳ್ಳಿ. ನನ್ನ ಮೈಲೇಜ್ ಕಮ್ಮಿ. ಹಾಂ, ಬ್ಲೂ ಕಲರ್ ಇನ್ಸೆಕ್ಟು ಇಲ್ಲಿ ಹೋಯ್ತು. ನಿಮ್ಮದು ಸೀಟ್ ಪಕ್ಷೆ ಆಗಿದೆಯಾ? ನಂದು ಆಗಿದೆ. ನಂದೇ ಜಾಸ್ತಿ ಹೆವಿ ಆಗಿರೋದು. ಎಗರಾಡಿ ನೋಡಿ 4 ಪಾಯಿಂಟಸ್ ತೋರಿಸಿದೆ ಬ್ರೋ. 4 ಪಾಯಿಂಟಾ? 1.3 ಲೀಟರ್ಸ್ ಲೆಕ್ಕ. ಓ ಹೌದಾ? ನೆನ್ನೆ ಫುಲ್ ತಿರುಗಾಡಿದ್ದು ಒಂದೇ ಕಮ್ಮಿ ಆಗಿರೋದು. ಇಲ್ಲಿ ನೋಡಿ, ಹಂಗೆ ನಿಮ್ಮದು ಮೈಲೇಜ್ ಜಾಸ್ತಿ ಕೊಡುತ್ತೆ. ಹೌದು, ಹಂಟರ್ ಕೊಡಲ್ಲ ಅಷ್ಟು. ಈ ಗಾಡಿ ನಾನು ಇದಕ್ಕೆ ಹೋಗಿದ್ದೆ ಗೊತ್ತಾ, ಮೈಸೂರಿಗೆ. ಮೈಸೂರಿಗೆ ಹೋಗಿ ಬಂದಾಗ 50 ಎಲ್ಲ ಕೊಟ್ಟಿತ್ತು. ಮೈಸೂರು ಅಂದರೆ ಸುಮ್ಮನೆ ಅಲ್ಲ, ಫುಲ್ ತಿರುಗಾಡಿ. ಹಾಂ, 48 ಪಾಯಿಂಟ್ ಸಮಥಿಂಗ್. ಯು ಕ್ಯಾನ್ ನಾಟ್ ಸೀ ಇಟ್ ಥ್ರೂ ಕ್ಯಾಮ್ರಾ. ಸ್ವಲ್ಪ ಶೇಕ್ ಮಾಡಿದ್ರೆ ಗೊತ್ತಾಗುತ್ತೆ. ಮೇಲೆ ನೋಡಿ, ಎಲ್ಲಿದೆ, ಇನ್ನೂ ಮೇಲಿದೆ ನೋಡಿ. ನಿಮ್ಗೆ ಕಾಣಿಸ್ತಿದೆ ಕಣ್ಣಿಗೆ? ಕಾಣಿಸ್ತು. ಕ್ಯಾಪ್ ತೆಗಿಬೇಡ, ನೀರು ಜಾಸ್ತಿ ಇದೆ. ಲಿಂಕ್ ಆಗ್ತಿದೆ ಆದರೆ ಆಯ್ತು. ನೀವು 20 ಕಿಲೋಮೀಟರ್ಸ್ ಲೆಕ್ಕ ಹಾಕಿದ್ರೆ ಒಂದು ಎಷ್ಟಿದೆ ಇನ್ನು ಫುಲ್ ಟ್ಯಾಂಕ್. ಈಗ ಮನೆಗೆ ಹೋಗ್ಬೋದು ನಾನು ವಾಪಸ್ಸು. ಮೈಲೇಜ್ ಜಾಸ್ತಿ ಬ್ರೋ ಅನಿಸುತ್ತೆ, ಬಟ್ ಹಂಟರ್ ಕಮ್ಮಿ ಇದೆ ಮೈಲೇಜ್. ನನಗೆ ಎಲ್ಲೂ ಆರಾಮ್ ಚಿಂತೆ ಪಡೆದೇ ಮನೆಗೆ ಹೋಗ್ಬೋದು. ಇರಿ ನೀರು ಹೋಗ್ಬಿಡುತ್ತೆ ಬ್ರೋ. ಇದು ಒಂದು ಬಟ್ಟೆ ತೊಗೊಂಬನ್ನಿ. ಇರಿ ಪಾಲ್ಸ್ ಯಾವುದು ಇಲ್ಲಿ ಟವಲ್ಲೇ ತೊಗೊಂಬರಲ್ಲ. ನಿನ್ನೆ ಕೆಸರು ಮಾಡಿದ್ದು ರೈನ್ ಕೋಟ್. ಬ್ರೈನಾ? ಹಾಂ, ಓ ಕರೆಕ್ಟ್. ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ನೋಡಿ. ಬ್ಲಾಕ್ ಆಗಿದೆ ಇದು. ಸೊ ಅದಕ್ಕೆ ನೀರು ಎಲ್ಲೂ ಹೋಗ್ತಿದೆ ನೋಡಿ. ಅದ್ರ ಮೇಲೆ ಡ್ರೈನ್ ಇದ್ರ ಮೇಲೆ ಬ್ಲಾಕ್ ನೀರು ನಿಂತಿದೆ, ಅದ್ರ ಎಲ್ಲೂ ಹೋಗ್ತಿಲ್ಲ. ಸೊ ಒಂದ್ಸಲ ನೀವು ಅದನ್ನು ಕ್ಲೀನ್ ಮಾಡಿಸ್ಬೇಕು, ಇಲ್ಲ ಪ್ರಾಬ್ಲಮ್ ಆಗುತ್ತೆ ಬ್ರೋ. ಜಸ್ಟ್ ಟಚ್ ಮಾಡಿ ಬ್ರೋ, ಅದೇ ಹೀರ್ಕೊಂಡ್ಬಿಡುತ್ತೆ. ಅದೇ ಮಾಡೋದೀಗ. ಬಿಡುತ್ತವೆ ಅಲ್ಲ, ಜಸ್ಟ್ ಹಿಂಗೆ ಸ್ವಲ್ಪ ಮೇಲೆ ಮೇಲೆ ಟಚ್ ಮಾಡಿ. ಅದೇ ಮಾಡಬೇಕಷ್ಟೇ. ವಾಟರ್ ಈಸ್ ವೆರಿ ಬ್ಯಾಡ್ ಫಾರ್. ಹೌದು, ಇಂಜಿನ್ ಒಳಗೆ ಹಾಕ್ಬಿಡಿ ಬ್ರೋ. ಒಳಗೆ ಯಾಕೆ ಹಾಕ್ತಿದ್ದೀರಾ ಬ್ರೋ? ಅಲ್ಲೂ ಇಂತೆ ಬ್ರೋ, 3-4 ಡ್ರಾಪು. ಹೌದಾ? ಈಗ ಇದು ಹೆಂಗಿದೆ? ಹಂಗೆ ಇರುತ್ತೆ ನೀರೀಗ? ಇಲ್ಲ ಅದು ತುಂಬ ಲೆಂತ್ ಆಗಿಲ್ಲ ವಿಡಿಯೋ ಇದು.
ತುಂಬ ಆಯಿತು. ಇದನ್ನು ನೀವು ಬೇರೆ ಬಟ್ಟೆ ತೊಗೊಂಡು ಕ್ಲೀನ್ ಮಾಡಬೇಕೀಗ. ಎಲ್ಲಿಗೆ ಸ್ಟಾಪ್ ಮಾಡೋಣ ವಿಡಿಯೋ? ಮಾಡಿ. ಓಕೆ, ಲಾಸ್ಟ್ ಟೈಮ್ ಒಂದ್ಸತಿ ಹೋಮ್ ಸ್ಟೇ ತೋರಿಸ್ಬಿಡ್ತೀನಿ. ಹೌ ಬ್ಯೂಟಿಫುಲ್ ಇಟ್ ಈಸ್. ಫುಲ್ ಮಾರ್ನಿಂಗ್ ಬ್ಲಾಗ್ ಆಗೋಯ್ತು. ಲ್ಯಾಂಡ್ಸ್ಕೇಪ್ ಮಾಡೋದು ಒಂದ್ಸತಿ. ಲ್ಯಾಂಡ್ಸ್ಕೇಪ್ ಅಂತ ಹಿಂಗೆ ಮತ್ತೆ ಅದು ಯಾರು ನೋಡಿ